ವೀಕ್ಷಕರೇ ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ಒಂದು ಡೈರಿ, ಒಂದು ಸಣ್ಣ ಡೈರಿ ಫಾರ್ಮ್ ಅಂತ ಹೇಳ್ಬೋದು. ಇಲ್ಲಿ ಒಬ್ಬ ಯುವ ರೈತರು ಇದ್ದಾರೆ. ಆ ಯುವ ರೈತರು ಇದನ್ನು ನಿರ್ವಹಣೆ ಮಾಡ್ತಾಯಿದ್ದಾರೆ. ಇವರು ಬೇರೆ ಯಾರೂ ಅಲ್ಲ, ನಮ್ಮ ಅಣ್ಣನ ಮಗ, ನನಗೂ ಮಗನ ಸಮಾನ. ಅವರು ಒಂದು ಸಾಧನೆಯನ್ನು ನೋಡಿ ನಾನು ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಇವ್ರದ್ದು ಒಂದು ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ, ಅವರಿಂದಲೇ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ನೋಡಪ್ಪ, ನೀನು ಪರಿಚಯ ಮಾಡಿಕೊಂಡು ನೀವು ಏನು ನಿರ್ವಹಣೆ ಮಾಡ್ತಾಯಿದ್ದೀರಿ ಈ ಡೈರಿನ, ನಮಗೊಂಚೂರು ಮಾಹಿತಿ ಕೊಡಪ್ಪ. ನಮ್ಮದು ಹಾಸನ ಅಂತೇಳಿ ಕಡೂರು ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್ ಬರುತ್ತೆ. ದಿಲೀಪ್ ಕುಮಾರ್ ಅಂತ. ಈಗ ನೀವು ಎಷ್ಟು ಹಸು ಕಟ್ಟಿದ್ದೀರಪ್ಪ? 6 ಇದ್ದಾವೆ. 6 ಹಸುಗಳನ್ನು ಕಟ್ಟಿದ್ದೀರಿ. ಈಗ 6 ಹಸುಗಳನ್ನು ಕೊಂಡ್ಕೊಂಬಂದಿದ್ದು ಅಥವಾ ನೀವು? 5 ಕೊಂಡ್ಕೊಂಬಂದಿರೋದು, 1 ಮನೇಲಿ ಹುಟ್ಟಿರೋದು. 1 ಮನೇಲಿ ಹುಟ್ಟಿರೋದು. 5 ಕೊಂಡ್ಕೊಂಬಂದ್ರಿ ಅಂದರೆ ಎಷ್ಟು ಬಂಡವಾಳ ಹಾಕಿದ್ರಿ? ಆವಾಗ 4 ಲಕ್ಷ ಹಾಕಿದ್ವಿ. ಹಾಂ, 4 ಲಕ್ಷ ಬಂಡವಾಳ ಹಾಕಿದ್ರಿ. ಸರಿ. ಈಗ 4 ಲಕ್ಷ ಬಂಡವಾಳ ಹಾಕಿದ್ಮೇಲೆ ಈಗ ನೀವು ಬೆಳಗ್ಗೆ ಸಂಜೆ ಇದಕ್ಕೆ ಕೆಲಸ ಮಾಡಲೇಬೇಕು. ಬೆಳಗ್ಗೆ 1 ಅವರ್, ಸಂಜೆ 1 ಅವರ್ ಅಷ್ಟೇ. 1 ಅವರ್ ಅಷ್ಟೇ ಕೆಲಸನಾ? ಈಗ ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರೆ 1 ಅವರ್ ಆಗುತ್ತೆ. ಇಲ್ಲ ಅಂದ್ರೆ ದಿನವೆಲ್ಲ ಕೆಲಸ ಆಗುತ್ತೆ. ಹೊರ ಮೇಸಕ್ಕೆ ಹೋಗ್ತೀವಿ ಅಂದ್ರೆ ದಿನವೆಲ್ಲ ಏನು ಮಾಡ್ಕೊಂಡಿದ್ದೀರಿ? 1 ಗಂಟೆ ಕೆಲಸ ಆಗಬೇಕು. ಸೈಲೇಜ್ ತಂದಿದ್ದೀವಿ. ಸೈಲೇಜ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ. ಆಮೇಲೆ ಸೈಲೇಜ್ ಅಷ್ಟೇ ಮೇವು ಬೆಳ್ಕೊಂತೀವಿ. ಮೇವಿಲ್ಲ ಅಂದ್ರೆ ಸೈಲೇಜ್ ತರಿಸ್ತೀವಿ. ಇಲ್ಲಿ ಕೊಟ್ಟಿಗೆ ನಿರ್ವಹಣೆಗೆ ಏನೋ ಈಗ ತಂತ್ರಜ್ಞಾನ ಅಳವಡಿಸ್ಕೊಂಡಿದ್ದೀವಿ. ಇದು ಪಾಗರ್ ಅಂತೇಳಿ ಟೆಂಪ್ರೇಚರ್ ಕೂಲ್ ಮಾಡಕ್ಕೆ ಹಾಕಿರೋದು. ಟೆಂಪ್ರೇಚರನ್ನು ಕೂಲ್ ಮಾಡಲಿಕ್ಕೋಸ್ಕರ ಹಾಕಿದ್ರಿ. ಮೇಲ್ಗಡೆ ಫ್ಯಾನ್ಗಳನ್ನು ಅಳವಡಿಸಿದ್ರಿ. ಫ್ಯಾನ್ ಏನು ಬೇಕಾಗಿಲ್ಲ. ಈಗ ಫ್ಯಾನಿಗೆ ಹಾಕಿದ್ರೆ ಪಾಗರು ಕರೆಕ್ಟಾಗಿ ಬೀಳಲ್ಲ, ಎಲ್ಲ ಕಡೆನೂ ಹೋಗುತ್ತೆ. ಈಗ ಪಾಗರ್ ಈಗ ಈ ಬೇಸಿಗೆಯಲ್ಲಿ ಬೇಕೇ ಬೇಕು. ಈಗ ಒಂದು 2 ಮಂತ್ ಬೇಕು. ಈಗ ನಮಗೆ ಈಗ ನೀವು ಇದಕ್ಕೆ 4 ಲಕ್ಷ ಬಂಡವಾಳ ಹಾಕಿದ್ರಿ ಅಂತ ಹೇಳಿದ್ರಿ. ಈ ಶೆಡ್ಡು ಎಲ್ಲ ಸೇರಿ ಶೆಡ್ ಎಲ್ಲ ಬರೀ ಸ್ಕೂಲಿ 4 ಲಕ್ಷ ಬಂಡವಾಳ ಹಾಕಿರೋದು. ಶೆಡ್ಡಿಗೆ ಒಂದು 70,000-80,000 ಆಯಿತು. ಹೆಚ್ಚು ಕಡಿಮೆ ಒಂದು 5 ಲಕ್ಷ ಬಂಡವಾಳ. 5 ಲಕ್ಷ ಬಂಡವಾಳ 5 ಲಕ್ಷ ಬಂಡವಾಳ ಹಾಕಿದ್ರಿ. ಈಗ ಇನ್ಕಮ್ ಎಷ್ಟು ತೆಗಿತಾ ಇದ್ದೀರಪ್ಪ? ಮಂತ್ಲಿ ಒಂದು 10 ಬರುತ್ತೆ. 1,10,000 ಇನ್ಕಮ್ ತೆಗಿತಾ ಇದ್ದೀರಿ ಅಂದರೆ ನಿಮ್ಮ ನಿರ್ವಹಣೆ ತುಂಬ ಅಚ್ಚುಕಟ್ಟಾಗಿರ್ಬೇಕು. ಯಾಕೆಂದರೆ 5-6 ಹಸುಗಳಿದೆಯಲ್ಲ, 6 ಇದಾವೆ. 6ರಿಂದ ನಿಮಗೆ ಅಷ್ಟು ಇನ್ಕಮ್ ಬರುತ್ತೆ ಅಂದರೆ. ಯಾಕೆಂದರೆ ನಾನು 10, 15, 25 ರಾಸುಗಳು ಇಟ್ಕೊಂಡಿರೋರನ್ನ ಭೇಟಿ ಮಾಡಿ ನೋಡಿದ್ದೀನಿ. ಅವ್ರು ಕೇಳಿದರೆ ಒಂದು 50,000 ಇನ್ಕಮ್ ಆಗುತ್ತೆ, 60,000 ಆಗುತ್ತೆ ಅಂತ ಎಲ್ಲ ಹೇಳಿದ್ದಾರೆ. ನಿಮ್ದು ಇಷ್ಟ ಆಗುತ್ತೆ ಅನ್ನೋದಕ್ಕೆ ನನಗೆ ಆಶ್ಚರ್ಯ. ಹೆಂಗೆ ಅಂತ ಹೇಳ್ತೀರಾ ಸರ್? ಒಂದೊಂದು ಹಸು 10 ಲೀಟ್ರ್ ಹಾಲು ಬರುತ್ತೆ. ಅದು 5 ಹಸು ಕೊಡ್ತಿದ್ದಾವೆ. ಒಂದು ಡ್ರೈ ಮಾಡಿದ್ದೀವಿ. ಬೆಳಿಗ್ಗೆ 50, ಸಂಜೆ 50 ಹಾಲು ಹಾಕ್ತೀವಿ. 100 ಲೀಟ್ರ್ ಹಾಲು. 34 ಹಾಕಿ ಕೊಡ್ತಾರೆ KMF ಅಲ್ಲಿ. ನಮಗೆ ಪೇಮೆಂಟು 1 ಹೊತ್ತು 1.15 ಬರುತ್ತೆ. ಅನುದಾನದಂತೇಳಿ 5 ರೂಪಾಯಿ ಕೊಡ್ತಾರೆ. ಅದೊಂದು 15,000, 16,000 ಬರುತ್ತೆ. ಅದು ಯಾವಾಗ ಬೇಕಾವಾಗ ಆಗ್ತಾರ, ಟೈಮಿಂಗ್ಸ್ ಇಲ್ಲ. ಅದ್ರದ್ದು ಟೈಮಿಂಗ್ಸ್ ಬೇಡ. ಈಗ ನಿಮ್ಗೆ 1 ಹೊತ್ತು ಬರುತ್ತೆ ಅಂತ ಇಟ್ಕೊಳ್ರಿ. ಖರ್ಚು ಎಷ್ಟು ಬರುತ್ತೆ? ಖರ್ಚು 40,000 ಬರುತ್ತೆ. ಅಲ್ಲಿಗೆ ಒಂದು 70,000 ನಿವ್ವಳ 70,000 ಉಳಿಯುತ್ತೆ. 70,000 ನಿವ್ವಳ ಲಾಭ. ಈಗ ಇವತ್ತು ರೈತರು, ನಮ್ಮ ಮಕ್ಕಳು, ರೈತರ ಮಕ್ಕಳೆಲ್ಲ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಹೋಗ್ತಾ ಇರೋದನ್ನು ನಾವು ನೋಡ್ತಿದ್ದೀವಿ. ಅಲ್ಲಿ ಹೋಗಿ ಎಷ್ಟೆಷ್ಟು ದುಡಿತಾರೆ ಅಂತ ನಿಮಗೆ ಗೊತ್ತಿದೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿರ್ಬೇಕು. ಹೋಗಿದ್ದಾರೆ. ಎಷ್ಟು ದುಡಿತಾರೆ ಅವರು? ಎಲ್ಲ 20,000 ಕೊಡ್ತಾರೆ, 15,000, 20,000 ಕೊಡ್ತಾರೆ ಅಷ್ಟೇ. ಈಗ ಮನೇಲಿ ನಿಂತ್ಕೊಂಡು ಈ ಕೆಲಸ ಮಾಡ್ಕೊಂಡು ಹೋದ್ರೆ ನೆಮ್ಮದಿ ಅಲ್ವಾ? ಅದು ಬೆಸ್ಟ್. ಇದು ಬೆಸ್ಟ್. ಈಗ ಗೌರ್ಮೆಂಟ್ ಅಫಿಷಿಯಲ್ ದುಡ್ದಂಗೆ ನೀವು ದುಡಿತಾ ಇದ್ದೀರಿ. ಈಗ ನೀವು 5 ಹಸಿನಲ್ಲಿ ಇಷ್ಟು ದುಡಿತಾ ಇದ್ದೀರಿ. ಇನ್ನೊಂದು 5 ಹಸು ಜೋಡಿಸ್ಕೊಂಡ್ರೆ ಸ್ವಲ್ಪ ಜಾಗ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡ್ಕೊಂಡ್ರೆ ಆಗುತ್ತಲ್ಲ. ಮುಂದೆ ಮಾಡಬೇಕು. ಸದ್ಯಕ್ಕೆ ಇಷ್ಟು ಸಾಕು ಅಂತ ಇದ್ದೀರಿ. ಯಾಕೆಂದ್ರೆ ಇದರಿಂದ ಪ್ರಾಫಿಟ್ ಇದೆ ಅಂದರೆ ನೀವು ಅದನ್ನು ಡೆವಲಪ್ ಇದೆ. ಒಳ್ಳೆಯದು. ಓಕೆ. ಈಗ ನಿಮಗೆ ವರ್ಷಕ್ಕೆ ಆರ್ಥಿಕವಾಗಿ ಇಷ್ಟು ಕಾಣ್ತಾ ಇದೆ, ಕ್ಯಾಶ್ ಆಗಿ ಸಿಗ್ತಾ ಇರೋದು. ಆದರೆ ಇದ್ರ ಗೊಬ್ಬರ ಎಷ್ಟಾಗುತ್ತೆ? ಗೊಬ್ಬರ ಒಂದು 15 ಲೋಡ್ ಆಗುತ್ತೆ. ಒಂದು ಲೋಡಿಗೆ ಎಷ್ಟು? 8,000 ರೂಪಾಯಿ, 9,000 ರೂಪಾಯಿ ಒಂದು ಲೋಡ್. ಅಂದರೆ ಅದು ಹೆಚ್ಚು ಕಡಿಮೆ 1 ಲಕ್ಷ ದಾಟುತ್ತೆ. 1 ಲಕ್ಷ ದಾಟುತ್ತೆ. ಅದು ಒಂದು ರೀತಿ ಬೋನಸ್ ಸಿಕ್ಕಂಗೆ. ಆಮೇಲೆ 1-2 ಕರು ಮಾಡಿದ್ರೆ 1-2 ಲಕ್ಷ ರೂಪಾಯಿ ದುಡ್ಡು ಸಿಗ್ತವೆ ವರ್ಷಕ್ಕೆ. ಕರು ಹೆಣ್ಗರು ಆದರೆ 2 ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ. ಅದು ಬೇರೆ ಇನ್ಕಮ್ಮು. ಸರಿ. ಅವೆಲ್ಲ ಎಕ್ಸ್ಟ್ರಾ ಬೋನಸ್. ಈಗ ರೆಗ್ಯುಲರ್ಗಂತೂ ನಿಮಗೆ ಅಲ್ಲಿಂದ ರೆಗ್ಯುಲರ್ ಬರುತ್ತೆ. 1 ಹೊತ್ತು ರೆಗ್ಯುಲರಾಗಿ ಅಷ್ಟಕ್ಕಂತೂ ಮೋಸ ಇಲ್ಲ. ಓಕೆ, ಸರಿ. ಚೂರು ಕೊಟ್ಟಿಗೆ ನಿರ್ವಹಣೆ ಬಗ್ಗೆ ಮಾಹಿತಿ ಕೊಡ್ಬರಪ್ಪ. ಬಂದಾಗ ಸಗಣಿ ಇಟ್ಟಿರ್ತವೆ. ಈಗ ದಿಲೀಪ್ ನೋಡ್ರಿ, ನನಗೆ ಭಾಳ ಖುಷಿ ಆಗ್ತಾಯಿದೆ ನೀನು ಇಷ್ಟು ದುಡಿತಾ ಇರೋದು. ಏಕೆಂದರೆ ಒಬ್ಬ ಮಾದರಿ, ಇವತ್ತಿನ ಯುವಕರಿಗೆ ನೀನೊಬ್ಬ ಮಾದರಿ ರೈತ. ಯಾಕೆಂದರೆ
ತೋಟ ನಿರ್ವಹಣೆ ಮಾಡಿಕೊಂಡು ಜೊತೆಗೆ ಹೈನುಗಾರಿಕೆ ಮಾಡಿಕೊಂಡು ಇದು ಸೈಡ್ ಬಿಸ್ನೆಸ್ ಸರ್, ಇದೇನು ಮೈನ್ ಅಲ್ಲ. ಮೇನ್ ಅಲ್ಲ, ಸೈಡ್ ಆದರೂ ಕೂಡ ಇಷ್ಟು ಪ್ರಾಫಿಟ್ ಬಂದರೆ ನೆಮ್ಮದಿಯಾಗಿ ಬರೀ ಇಷ್ಟನ್ನೇ ಮಾಡಿಕೊಂಡು ನೆಮ್ಮದಿಯಾದ ಜೀವನ ನಡೆಸ್ಬೋದಲ್ಲ. ಮಾಡ್ಬೋದು. ಅದಕ್ಕೆ ನನಗೆ ಭಾಳ ಖುಷಿಯಾಗಿ. ನಾವೆಲ್ಲಿ ಸರ್ ಇಬ್ಬರೇ ಗಂಡ ಹೆಂಡತಿ ಮಾಡ್ತಿರೋದು. ಗಂಡ ಹೆಂಡತಿ ಇಬ್ಬರೇ ಮಾಡ್ತಿರೋದು. ಬೆಳಗ್ಗೆ 1 hour, ಸಂಜೆ 1 hour. ಈಗ ನಿಮ್ಮದು ರೂಟೀನ್ ವರ್ಕು ಬೆಳಗ್ಗೆ ಎಷ್ಟು ಗಂಟೆ ಶುರುವಾಗುತ್ತೆ? ಬೆಳಿಗ್ಗೆ 5ಕ್ಕೆ ಹೇಳ್ತೀವಿ ಸರ್. 6:30ಗೆ ಹಾಲು ಹಾಕ್ತೀವಿ. 6:30ಗೆ ಹಾಲು ಹಾಕಿದ್ರೆ ಮುಗೀತು. ಮತ್ತೆ 10 ಗಂಟೆವರೆಗೂ ಹೊರಗಿರ್ತದೆ ದನಗಳು. 10 ಗಂಟೆ ಮೇಲೆ ಒಳಗೆ ಕಟ್ಟಿ ಸೈಲೇಜ್ ಹಾಕಿದ್ರೆ ಮುಗೀತು. ಮತ್ತೆ 10 ಗಂಟೆಗೆ ನೀವು ಹೊರಗೆ ಕಟ್ಟಿರೋನು ಒಳಗೆ ಕಟ್ಬಿಡ್ತೀರಿ, ಸೈಲೇಜ್ ಮೇವು ಹಾಕ್ತೀವಿ. ಮತ್ತೆ ಮುಗೀತು. ಮತ್ತೆ ಮೇವು ಹಾಕಲ್ಲ. ಸಂಜೆ ಮತ್ತೆ ನೀರು ಕುಡಿಸಿ ಹಾಲು ಕರೆದು ಮತ್ತೆ ಫೀಡ್ ಮಾಡಿ ಮತ್ತೆ ಸಂಜೆ ಒಂದು ಟೈಮ್ ಒಣ ಕೊಡ್ತೀವಿ. ನೆಕ್ಸ್ಟ್ ಡೈಲಿ 2 ಸರಿ ಮೇವು ಕೊಡ್ತೀವಿ. ಸಂಜೆ ಒಣಲು ಕೊಡ್ತೀವಿ. ಬೆಳಗ್ಗೆ ಸೈಲೇಜ್ ಕೊಡ್ತೀವಿ. ಸರಿ. ಯಾಕೆ ನೀವು ಸೈಲೇಜ್ ಕೊಡಬೇಕು? ಸೈಲೇಜ್ ಸರ್ ಈಗ ಮೇವಿಂಗ್ ಕೊಡ್ತೇವೆ. ಹಸಿ ಮೇವು ಬೆಳ್ಕೊಳಕ್ಕಾಗಲ್ಲ ಬೇಸಿಗೆಯಲ್ಲಿ, ಅಂತ ಟೈಮಲ್ಲಿ ತರಿಸ್ತೀವಿ. ಈಗ ಹಸಿ ಮೇವು ಅದಕ್ಕಿಂತ ಸೈಲೇಜಲ್ಲಿ ಎಲ್ಲ ಪೋಷಕಾಂಶಗಳು ಇರುತ್ತೆ ಅಂತ ಕೊಡ. ಸರ್ ಇದೆ. ಹೌದಾ? ಆ ಗುಟ್ಟು ಇದೆ ಅದರಲ್ಲಿ ಸೈಲೇಜ್ ಕೊಡೋ ಉದ್ದೇಶ ಅದು. ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ. 1 ದಿವಸ 1 ಲೀಟರ್ ಹಾಲು ಜಾಸ್ತಿ ಆಗ್ತವೆ. ಈಗ ಒಂದು ಪಕ್ಷ ನೀವು ಹಸುಗಳನ್ನ ನೀವು ಮಾರಿದರೆ ಹೆಚ್ಚಿಗೆ ಅದು ಅಂತ ಮಾರ್ತಿರಲ್ಲ, ಎಷ್ಟು ರೇಟ್ ಇರುತ್ತೆ ಸರ್? ಒಂದೊಂದು ಹಸು ಮಾರ್ತೀನಿ 1 ಲಕ್ಷ ಬೇಕು ಇವತ್ತು ತರಕ್ಕೆ. 1 ಲಕ್ಷ ಬೇಕು. ತರಲಿಕ್ಕೆ 1 ಲಕ್ಷ ಬೇಕು. ಈಗ ನೀವು ಮಾರ್ತೀರಿ ಅಂದ್ರೆ 1 ಲಕ್ಷ. ಎಲ್ಲ 1 ಲಕ್ಷ ಅಂದರೂ 6 ಲಕ್ಷ ರೂಪಾಯಿ ಈಗ ಬಂಡವಾಳ ಇದೆ. ಈಗ ಡೈಲಿ ನೀವು ಕಷ್ಟಪಟ್ಟಿದ್ದಕ್ಕೆ ತಿಂಗಳು ಸ್ಯಾಲ್ರಿ ಬರುತ್ತೆ. ತಿಂಗಳು ಸಂಬಳ, ಸಂಬಳ ಬರುತ್ತೆ. ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದೀರಪ್ಪ, ಭಾಳ ಖುಷಿ ಆಯಿತು. ಆಮೇಲೆ ಕೊಟ್ಟಿಗೆ ನಿರ್ವಹಣೆ ಹೆಂಗೆ ಮಾಡ್ತಾ ಇದ್ದೀರಿ ಸರ್? ಬೆಳಗ್ಗೆ ಹಾಲು ಕರೆಯೋಕ್ಕಿಂತ ಮುಂಚೆ ಒಂದ್ಸರಿ ತೊಳೆದು ಬಿಡ್ತೀವಿ. ಈಗ ಏನು ವ್ಯವಸ್ಥೆ ಮಾಡಿದ್ರಿ? ಕೆಳಗೆ ಮ್ಯಾಟ್ ಹಾಕಿದಿರಿ. ಮ್ಯಾಟ್ ಕೆಳಗೆ ಜರುತ್ತವೆ ಅಂತ ಗಟ್ಟ ಹೊಡಿಸಿದೀವಿ. ಗಟ್ಟ ಹೊಡಿಸಿದಿರಲ್ಲ, ಜರುಗುತ್ತೆ ಸರ್. ಮ್ಯಾಟ್ ಕೆಳಗೆ ಬಂದ್ಬಿಡುತ್ತೆ ಪೂರ್ತಿ. ಹೌದಾ? ಸರಿಯಪ್ಪ. ಈಗ ಈ ಮ್ಯಾಟ್ ಹಾಕಿರೋ ಉದ್ದೇಶ ಏನು ಸರ್? ಕಾಲು ಕೀಳಲ್ಲ. ಕಾಲು ಕೀಳಲ್ಲ. ಇಲ್ಲಾಂದ್ರೆ ಕೀಳ್ತವೆ. ಇಂಥ ಹತ್ರ ಕೀಳುತ್ತೆ ಕಾಲೆಲ್ಲ ಪೂರ್ತಿ. ಹೌದಾ? ಇಂಥ ಹತ್ರ ಮಲಗ್ತಾವಲ್ಲ, ಒತ್ತಿ ಅದು. ಈಗ ನಮಗೆ ಹಾಸಿಗೆ ಹಾಕ್ತೇನೆ ಸರ್ ಅದಕ್ಕೆ. ಈಗ ಅವಕ್ಕೂ ಕೂಡ ಹಿತ ಆಗಿರುತ್ತೆ ಅಲ್ಲ. ಈಗ ದನಗಳಿಗೆ ಮೈ ಕೈ ನೋವಾಗಬಾರ್ದು, ಹಾಸಿಗೆ ಮೇಲೆ ಮಲಗಬೇಕು ಅನ್ನೋ ವ್ಯವಸ್ಥೆನೂ ಮಾಡಿದ್ವಿ. ಕಮ್ಮಿ. ಈ ಬೇಸಿಗೆಯಲ್ಲಿ ತಂಪಾಗಿರಲಿ ಅಂತೇಳಿ ಪಾಗರ್ ಕೂಡ ವ್ಯವಸ್ಥೆ ಮಾಡಿದ್ದೀರಿ. ತುಂಬ ವಿಶೇಷವಾಗಿ ಮಾಡಿದೆಯಪ್ಪ. ನಾನು ಈ ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿ ವ್ಯವಸ್ಥಿತವಾಗಿ ಮಾಡ್ಕೊಂಡಿರೋದನ್ನ ಭಾಳ ಅಪರೂಪ ನೋಡಿದ್ದು. ನಿಂದೆ ಫಸ್ಟ್ ಅಂತ ಕಾಣುತ್ತೆ. ಎಲ್ಲ ಮಾಡಿದರೆ ನೀವು ನೋಡಿಲ್ಲ. ನಾವು ನೋಡಿಲ್ಲ. ಯಾಕೆಂದರೆ ನಾವು ವಿಸಿಟ್ ಮಾಡಿರೋ ಡೈಲಿ 1-2 ಅಷ್ಟೇ. ತುಂಬ ಚೆನ್ನಾಗಿ ಮಾಡಿದಿರಪ್ಪ, ಭಾಳ ಖುಷಿ ಆಯಿತು. ಬಟ್ ನಿಮ್ಮ ಇನ್ಕಮ್ ಇದೆಯಲ್ಲ, ಇನ್ಕಮ್ ಕೇಳಿ ನನಗೆ ಭಾಳ ಆಶ್ಚರ್ಯ ಆಗಿದ್ದು. ಓಕೆ, ಅದರ ಇನ್ಕಮನ್ನು ನೀವು ಯಾವ ರೀತಿ ಸದುಪಯೋಗ ಮಾಡ್ಕೊತ ಇದ್ದೀರಿ? ತಿಂಗಳಿಗೆ ಅಷ್ಟು ಖರ್ಚು ಮಾಡಿಬಿಡ್ತೀರಾ? ಇಲ್ಲ, ಚೀಟಿಗಳು ಹಾಕೊಂಡಿದ್ದೀವಿ, ಚೀಟಿ ಕಟ್ತಿರ್ತೀವಿ. ಆಮೇಲೆ ತೋಟ ಇಂಪ್ರೂವ್ ಮಾಡ್ತಾ ಇದ್ದೀರಾ? ಸರಿ. ಓಕೆ, ಒಳ್ಳೆಯದಾಗಲಿ. ಡೈಲಿ ನೀವು ಒಂದು 100 ಲೀಟ್ರ್ ಹಾಲು ಹಾಕ್ತಾ ಇದ್ದೀರಿ. ಒಬ್ಬನೇ ಮಗ ಅಂತೀರಿ. ಅವನಿಗೆ ಒಳ್ಳೆ ಎಜುಕೇಷನ್ ಕೊಡಿಸಿ ಈ ಡೈರಿ ಫಾರ್ಮನ್ನು ಇನ್ನೂ ಚೆನ್ನಾಗಿ ಅಭಿವೃದ್ಧಿಪಡಿಸಿ. ಈಗೇನು 5 ಹಸು ಕಟ್ಟಿದಿರಿ, ನೀವು 50 ಹಸು ಕೊಟ್ಟೋ ಲೆವೆಲ್ಲಿಗೆ ಬೆಳೀರಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮ್ಗೆ ಹಾರೈಸ್ತಾ ಇದ್ದೀವಪ್ಪ. ದಿಲೀಪ್, ನೀವು ಈಗ ಜಮೀನಿದೆ, ತೋಟ ಇದೆ, ಎಲ್ಲ ಇದೆ. ಆದರೂ ಇವತ್ತು ಡೈರಿ ಕಡೆಗೆ ನೀವು ವಾಲಿದ ಉದ್ದೇಶ ಏನು ಅಂತ ಏನಾದ್ರು ಹೇಳ್ತೀರಾ ಸರ್? ತೋಟ ಅಂದರೆ ವರ್ಷಕ್ಕೊಂದ್ಸರಿ ಇನ್ಕಮ್ಮು, ಇದು ಡೈಲಿ ಇನ್ಕಮ್ಮು. ಆಮೇಲೆ ತೋಟ ಮಳೆ ಬರಲ್ಲ ಅಂದರೆ ತೋಟ ಹೋಗುತ್ತೆ. ಇದು ಯಾವುದೂ ಇಲ್ಲ, ನಮ್ಮ ಕೈಯಲ್ಲಾದಾಗ ಮಾಡ್ಬೋದು. ಈಗ 3ನೇ ವರ್ಷದಲ್ಲಿ ಮಳೆ ಹೋಗಿ ತೋಟ ಹೋಯ್ತು, ಅಡಿಕೆ ಇಲ್ಲ, ತೆಂಗು ಹೋದನೇ ವರ್ಷ ತೆಂಗಿಲ್ಲ, ಎಲ್ಲ ಇದರಲ್ಲಿ ಪರ್ಮನೆಂಟ್ ಆದಾಯ, ಗ್ಯಾರಂಟಿ ಆದಾಯ. ಆರಾಮಾಗಿ ಎಲ್ಲರೂ ಮಾಡ್ಬೋದು. ಮನೆಗೆ 2 ಹಸ ಕಟ್ಕೊಂಡ್ರು ಜೀವನ ಮಾಡ್ಬೋದು. ನೀವು ಕೃಷಿಯಲ್ಲಿ ಯಾವ್ಯಾವ್ದು ಬೆಳೆ ಬೆಳೆದಿದ್ದೀರಿ? ಈರುಳ್ಳಿ ಬೆಳಿತೀವಿ. ಈರುಳ್ಳಿಗೆ ಇನ್ಕಮ್ ಆಯ್ತಾ? ಇಲ್ಲ ಸರ್, 2ನೇ ವರ್ಷ ಎಲ್ಲ ಆಯ್ತು, 1ನೇ ವರ್ಷ ಆಗಲಿಲ್ಲ, ಈ ವರ್ಷನೂ ಇಲ್ಲ, ಮುಂದೆ ಗೊತ್ತಿಲ್ಲ. ಈಗ ರೈತ ಸಾಲ ಏನಾರ ಮಾಡ್ಕೊಂಡ್ರೆ ಆ ಥರ ಬೆಳೆಗಳು 1-2-3 ಸರಿ ಕೈ ಕೊಟ್ಟರೆ ಮುಗೀತಾವ. ಅದಕ್ಕೆ ಪರಿಹಾರ ಅಂದರೆ ಏನಿಲ್ಲ ಸರ್, ಇಂಥ ಒಂದು 4 ಕಸ ಮಾಡ್ಕೊಂಡ್ರೆ ಇದನ್ನ ತಗೊಂಡು ಅಲ್ಲಿಗೆ ಹಾಕ್ಬೋದು, ಮನೆ ಮಂತನ ಮಾಡ್ಕೋಬೋದು. ಈಗ ಒಂದು ಪಕ್ಷ ಇದ್ರಾಗ ಇನ್ಕಮ್ ಬಂದದ್ದನ್ನು ನಾವು ಕೃಷಿಗೆ ಹಾಕಿ ಅಲ್ಲಿ ಲಾಸ್ ಆಯ್ತಾ, ಇದ್ರಲ್ಲಿ ಮತ್ತೆ ತಕ್ಕೋಬೋದಲ್ಲ, ಇದ್ರಾಗ ತಕ್ಕೋಬೋದು. ಹೋಯ್ತು, ಈಗ ಸಾಲ ಮಾಡ್ಕೊಂಡಿಲ್ವಲ್ಲ, ಅಷ್ಟು ಸಮಾಧಾನ ಪಡ್ಕೋಬೋದು ಅಂತ ಹೇಳ್ತೀರಾ? ಸರಿ. ಅಂದರೆ ನಮ್ಮ ರೈತರು ಕೇವಲ ಕೃಷಿ ತೋಟ ಅಂತೇಳಿ ಅದನ್ನೇ ನಂಬ್ಕೋಬಾರ್ದು, ಹೈನುಗಾರಿಕೆ ಬರಬೇಕು. ಹೈನುಗಾರಿಕೆ ಮಾಡಲೇಬೇಕು ಅಂತೀರಾ? ಮಾಡಲೇಬೇಕು ಸರ್. 2 ಹಸ ಕಟ್ಕೋಬೇಕು ನಮ್ಮ ಮನೆಗೆ, ಕನಿಷ್ಠ 1-2 ಹಸ ಕಟ್ಕೋಬೇಕು.
ಇದು ನಮ್ಮ ಮೊದಲಿನ ಹಿಂದೆ ಇತ್ತಲ್ಲ, ಹಿಂದೆ ಅವರು ಎಲ್ಲರ ಮನೆಗಳಲ್ಲೂ ದನಗಳನ್ನು ಸಾಕಿದ್ರು. ಹಿಂದೆ ಅವರು ಗೊಬ್ಬರಕ್ಕೆ ಮನೆ ಹಾಲಿಗೆ ಅಂತ ಸಾಕ್ತಿದ್ರು. ಇವಾಗ ಇದು ಬಿಸ್ನೆಸ್ ಆಗಿದೆ. ಹಾಂ ಹಾಂ, ಆಗಲಿ ಬಿಸ್ನೆಸ್ ಆಗಲಿ, ಬಟ್ ರೈತರಿಗೆ ಇದೊಂದು ಆರ್ಥಿಕ ಮೂಲ. ಆರ್ಥಿಕ ಮೂಲ. ಯಾರನ್ನೂ ಕೇಳಂಗಿಲ್ಲ. ಈಗ ದುಡ್ಡು ಬೇಕು ಅಂದ್ರೆ ಯಾರನ್ನ ಕೇಳಬೇಕು, ಸಾಲ ಮಾಡಬೇಕು. ಈಗ ನೆಮ್ಮದಿ ಇದೆ. ನೆಮ್ಮದಿ ಇದೆ. ತಿಂಗಳ 10 ದುಡ್ಡು ಸಿಗುತ್ತೆ. 2ನೇ ತಾರೀಕು 3ನೇ ತಾರೀಕು ಪೇಮೆಂಟ್ ಆಗ್ತಾರೆ. ಈಗ ಆನಂದವಾದ ಜೀವನ ನಿಮ್ಗೆ. ನೆಮ್ಮದಿ ಇರ್ತೀವಿ. ಈಗ ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ 5ನೇ ತಾರೀಕು, ಕೆಲವು ಬಾರಿ 10ನೇ ತಾರೀಕು ಆದರೂ ಸಂಬಳ ಇರಲ್ಲ. ಇಲ್ಲ, ನಮಗೆ 3ನೇ ತಾರೀಕು ಗಾಯಮಂಗ ಬರುತ್ತೆ. ಗೌರ್ಮೆಂಟ್ ನೌಕರಿಗಿಂತಲೂ ನೆಮ್ಮದಿ. ಒಳ್ಳೇದಾಗ್ಲಪ್ಪ, ವೆರಿ ಗುಡ್. ಭಾಳ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ. ನಮ್ಮ ಯುವಕರು, ಕರುನಾಡ ಯುವಕರು ಎಲ್ಲರೂ ಕೂಡ ನಮ್ಮ ಏನು ರೈತರ ಮಕ್ಕಳಿದ್ದೀರಿ, ದಯಮಾಡಿ ಇದನ್ನು ನೋಡಿ ನೀವು ಕೂಡ ಸಾಧ್ಯವಾದರೆ ಅಳವಡಿಸ್ಕೊಳ್ಳಿ. ಯಾಕೆಂದರೆ ಆರ್ಥಿಕ ಸ್ವಾವಲಂಬನೆ ಇದ್ದರೆ ಮಾತ್ರ ನಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ಬೋದು ಅಂತ ಹೇಳ್ತಾ, ಈ ಯುವಕರಿಗೆ ನಾವು ವಿಶೇಷವಾಗಿ ನಮ್ಮ ಚಾನಲ್ ವತಿಯಿಂದ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ.